ಟಿಪ್ಪು ಸುಲ್ತಾನ್ ಅವನು 3ನೇ ಯುದ್ಧದಲ್ಲಿ ಸೋತ್ಬಿಡ್ತಾನೆ. ಕೆಲವು ಗಂಡು ಮಕ್ಕಳನ್ನ ಅಡ ಇಡ್ತಾನೆ, ವೆಲ್ಲೂರು ಜೈಲಲ್ಲಿ ಇಟ್ಟಿರ್ತಾರ ಮಕ್ಕಳನ್ನ. ಯಾರಾದರೂ ಮಕ್ಕಳುಗಳನ್ನ ಅಡ ಇಡ್ತಾರ? ಕನ್ನಂಬಾಡಿ ಕಟ್ಟೆ ಅಂತ ಕಟ್ಟಿದೋನೆ ಅವನು ಮೊದಲು. ಈಗ ಅವ್ನ ಪ್ರಭುತ್ವನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇವನು ಅವರು ಹೇಳ್ದಂಗೆ ಕೇಳ್ಕೊಂಡು ಅವ್ರನ್ನ ಬಿಟ್ಕೊಟ್ಟು ಬರೋಕ್ಕಾಗ್ತದ? ಇಷ್ಟೆಲ್ಲ ಭಾಷಣ ಹೊಡಿತಾರಲ್ಲ ಇವರು. ಇವತ್ತು ರಾಕೆಟ್ ಟೆಕ್ನಾಲಜಿ ಫ್ರೆಂಚ್ನವರಿಂದ ಅವನು ತಂದದ್ದು ಟೆಕ್ನಾಲಜಿನೇ ಇಂಪ್ರೂವ್ ಮಾಡಿರೋದು ಇವತ್ತು. ಟಿಪ್ಪು ಸುಲ್ತಾನ್ ಅವನು 3ನೇ ಯುದ್ಧದಲ್ಲಿ ಸೋತ್ಬಿಡ್ತಾನೆ. ಸೋತಾಗ ಅವರು 50 ಲಕ್ಷ ರೂಪಾಯಿದ ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾರೆ ಬ್ರಿಟಿಷ್ನವರು. ಅವನು ದುಡ್ಡಿರೋದಿಲ್ಲ. ಆಗ ಅವನು ಗಂಡು ಮಕ್ಕಳನ್ನ ಅಡ ಇಡ್ತಾನೆ, ವೆಲ್ಲೂರು ಜೈಲಲ್ಲಿ ಇಟ್ಟಿರ್ತಾರೆ ಮಕ್ಕಳನ್ನ. 6 ತಿಂಗಳಾದ್ಮೇಲಿಂದ 50 ಲಕ್ಷ ಜೋಡಿಸ್ಕೊಂಡು ಹೋಗಿ ದುಡ್ಡು ಕೊಟ್ಟು ಮಕ್ಕಳಿಗೆ ಕರ್ಕೊಂಡ್ಬಂದು 4th ಮೈಸೂರು ವಾರ್ 1799 4th ಮೈಸೂರು ವಾರ್ ಮಾಡ್ತಾರೆ. ಮೈಸೂರು ವಾರಲ್ಲಿ ಅವನು ಅವರ ಸೋದರ ಮಾವ ಮೀರ್ ಸಾದಿಕ್ ಇದರಿಂದ ಅವನು ಯುದ್ಧದಲ್ಲಿ ಸೋಲ್ತಾನು. ಯಾರಾದರೂ ಮಕ್ಕಳುಗಳನ್ನ ಅಡ ಇಡ್ತಾರ? ಅದ್ರ ಬದಲಾಗಿ ಇನ್ನೊಬ್ಬ ನಾನೇ ರಾಜ ಇದ್ದೆ ಅವತ್ತು ಅಂತ ಇಟ್ಕೊಳ್ಳಿ. ಟಿಪ್ಪು ನಾನೇನು ಮಾಡ್ತಾ ಇದ್ದೆ, ಎಲ್ಲ ಕಂದಾಯ ಕೊಟ್ರೆ ನೀವು ಎಲ್ಲರೂ ಅಂತ ಜನದ ಮೇಲೆ ಹಾಕಿ ವಸೂಲು ಮಾಡಿ ಕಟ್ತಾ ಇದ್ದೆ, ಮಕ್ಕಳನ್ನ ಇಡ್ತಾ ಇರಲಿಲ್ಲ. ಆದರೆ ಅವನು ಜನಪರವಾಗಿ ಅಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದ. ಈಗೇನೋ ಕಾಂಟ್ರವರ್ಸಿ ಹೇಳಿದ್ದಾರೆ, ಮೊದಲು ಅವನು ಕನ್ನಂಬಾಡಿ ಕಟ್ಟೆ ಅಂತ ಕಟ್ಟಿದೋನೆ ಅವನು ಮೊದಲು. ಇವರೆಲ್ಲ ಈಗೇನೋ ಹೇಳ್ಕೊಳ್ತಾರೆ ಕನ್ನಂಬಾಡಿಗೂ ಅವನಿಗೆ ಸಂಬಂಧ ಇಲ್ಲ ಅಂತ. ತದನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದ್ದೂ ಸತ್ಯ. ಪ್ರಾರಂಭದಲ್ಲಿ ಒಂದು ಸಣ್ಣ ಕಟ್ಟಕ್ಕೆ ಮಾಡಿದ್ದೇ ಇವನು, ಯಾರು ಟಿಪ್ಪು ಸುಲ್ತಾನ್. ಇಷ್ಟೆಲ್ಲ ಭಾಷಣ ಹೊಡಿತಾರಲ್ಲ ಇವರು. ಇವತ್ತು ರಾಕೆಟ್ ಟೆಕ್ನಾಲಜಿ ಫ್ರೆಂಚ್ನವರಿಂದ ಅವನು ತಂದದ್ದು ಟೆಕ್ನಾಲಜಿನೇ ಇಂಪ್ರೂವ್ ಮಾಡಿರೋದು ಇವತ್ತು. ನಮ್ಮ ಇಂಡಿಯಾ ದೇಶದಲ್ಲಿ ಏನು ರಾಕೆಟ್ ಟೆಕ್ನಾಲಜಿ ಇದೆ, ಇಟ್ ಈಸ್ ಎ ಫ್ರೆಂಚ್ ಟೆಕ್ನಾಲಜಿ. ಅದನ್ನು ನಮ್ಮ ದೇಶಕ್ಕೆ ಬ್ರಿಟಿಷ್ನವ್ರ ಮೇಲೆ ಯುದ್ಧ ಮಾಡೋ ಸಂದರ್ಭದಲ್ಲಿ ಫ್ರೆಂಚರು ಇವನಿಗೆ ಕೊಟ್ಟಂಥ ರಾಕೆಟ್ ಟೆಕ್ನಾಲಜಿನೇ ಇವತ್ತು ಉಪಯೋಗಿಸೋದು. ಇವತ್ತೇನು ರಾಕೆಟ್ ಟೆಕ್ನಾಲಜಿ ಇದೆ, ಪಯನೀರ್ ಅಂದರೆ ಅವನು ಫ್ರೆಂಚರು ಮತ್ತು ಟಿಪ್ಪುನೇ. ಅದಕ್ಕೆ ನಾವು ನಮ್ಮ ಹುಡುಗರಿಗೆ ಅದು ಹೇಳೋದಿಲ್ಲ. ಮತ್ತು ಈಗೆಲ್ಲ ಇದು ಬರ್ತದಲ್ಲ, ಇವತ್ತು ನೀವು ರಾಮನಗರ ಚನ್ನಪಟ್ಟಣ ಆ ಕಡೆ ಎಲ್ಲ ಹೋದರೆ ಈ ಸಿರಿಕಲ್ಚರು ಸಿರಿಕಲ್ಚರ್ ಮಾರ್ಕೆಟು ಜಾಸ್ತಿ ಮುಸ್ಲಿಮ್ಸ್ ಇಟ್ಕೊಂಡಿದ್ದಾರೆ. ಯಾಕಿದ್ದಾರೆ ಅಂದರೆ ಟ್ರೆಡಿಷನಲ್ಲಿ ಮುಸ್ಲಿಮ್ಸ್. ಯಾಕೆ ಅಂದರೆ ಇವನು ಟಿಪ್ಪು ಹಿಂದೆ ಇವನು ಚೈನಾಕ್ಕೆ ಆ ಕಡೆ ಎಲ್ಲ ಹೋದಾಗ ಇವನು ಈ ರೇಷ್ಮೆ ಕಡ್ಡಿ ತರ್ತಾನೆ. ಅದಕ್ಕೇ ಸುಲ್ತಾನ್ ಕಡ್ಡಿ ಅಂತ ಹೆಸರಿದ್ದಿದ್ದು. ಈಗ ಬಯೋಲ್ಟೀನು ಅವು ಇವು 128 ಸಂಶೋಧನೆ ಮಾಡಿದ್ದಾರೆ, ಬಂದಿದ್ದಾವೆ. ಒರಿಜಿನಲಿ ರೇಷ್ಮೆ ಬೆಳೀತಾ ಇದ್ದಿದ್ದು ಅವನು ತಂದಂಥ ರೇಷ್ಮೆ ಕಡ್ಡಿ, ಅದಕ್ಕೇ ಸುಲ್ತಾನ್ ಕಡ್ಡಿ ಅಂತಲೇ ಕರಿತೀವಿ. ಇವೆಲ್ಲ ಇರ್ಬೋದು. ಇವರು ಇದರಲ್ಲಿ ಕೊಡಗಿನಲ್ಲಿ ಮತಾಂತರ ಮಾಡಿಸಿರೋದು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಈಗ ಅವ್ನ ಪ್ರಭುತ್ವನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇವನು ಅವರು ಹೇಳ್ದಂಗೆ ಕೇಳ್ಕೊಂಡು ಅವ್ರನ್ನ ಬಿಟ್ಕೊಟ್ಟು ಬರೋಕ್ಕಾಗ್ತದ?